ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆಯ ದಿನ ಗುರುವಾರ ತುಂಬಾ ವಿಶೇಷತೆ ಇರುತ್ತೆ. ಗುರುವಾರಕ್ಕೆ ನಿಮ್ಮ ಮನೆಗಳಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ತುಂಬಿರಲಿ, ಅಥವಾ ಎಂತಹ ಅನಾರೋಗ್ಯದ ಸಮಸ್ಯೆಗಳಿರಲಿ, ಅಥವಾ ಎಷ್ಟೇ ಹಣಕಾಸಿನ ಸಮಸ್ಯೆಗಳಿರಲಿ, ಎಷ್ಟೋ ಸಲ ಬೇಜಾರೇ ಆಗೋಗಿರುತ್ತೆ. ಎಷ್ಟು ವ್ರತಗಳನ್ನ ಮಾಡ್ದೋ, ಎಷ್ಟು ದೇವ್ರ ಸೇವೆನ ಮಾಡ್ದೋ, ಎಷ್ಟು ದೇವಸ್ಥಾನಗಳಿಗೆ ಹೋದೋ, ಆದರೂ ನಮ್ಮದು ಯಾವುದೋ ಒಂದು ಕಷ್ಟಗಳು ನಮ್ಮಿಂದ ದೂರ ಆಗ್ತಿಲ್ಲ. ಬರೀ ಕಷ್ಟಗಳೇ ಇದೆ, ಒಳ್ಳೆಯದೇ ಆಗ್ತಿಲ್ಲ ಅಂತ ಅಂದ್ಕೊಂಡಿರುವಂತಹ ಕಷ್ಟಗಳು ಕೂಡ, ಅಂದ್ಕೊಂಡಿರುವಂತಹ ಸಮಸ್ಯೆಗಳು ಕೂಡ ರಾಘವೇಂದ್ರ ಸ್ವಾಮಿಯವರ ಸೇವೆನ ನೀವು ಪ್ರತಿನಿತ್ಯ ಪ್ರತಿ ಗುರುವಾರ ಯಥಾಶಕ್ತಿ ನಿಮ್ಮ ಮನೆಗಳಲ್ಲಿ ಮಾಡೋದ್ರಿಂದ ನೀವು ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಭಗವಂತನ ಸೇವೆ ಮಾಡ್ದು, ಇಷ್ಟೆಲ್ಲ ದೇವಸ್ಥಾನಗಳಿಗೆ ಹೋದು, ಯಾರೋ ಹೇಳಿದ್ರು ಈ ರೀತಿ ಪೂಜೆನ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೋಮ ಮಾಡಿಸ್ತು, ಪೂಜೆ ಮಾಡಿಸ್ತು, ಆದರೂ ನಮ್ಮ ಸಮಸ್ಯೆ ದೂರನೇ ಆಗಿಲ್ಲ ಅಂತ ಅಂದ್ಕೊಂಡಿರೋ ಎಲ್ಲ ಸಮಸ್ಯೆಗಳನ್ನು ರಾಘವೇಂದ್ರ ಸ್ವಾಮಿಯವರು ನಿಮ್ಮಿಂದ ದೂರ ಮಾಡ್ತಾರೆ. ಮತ್ತು ನಿಮ್ಮೆಲ್ಲ ಸಕಲ ಇಷ್ಟಾರ್ಥಗಳನ್ನು ಕೂಡ ಅನುಗ್ರಹ ಮಾಡಿ, ಆಶೀರ್ವಾದ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಅನುಗ್ರಹಿಸ್ತಾರೆ. ಆದರೆ ಸ್ವಲ್ಪ ಸಮಯ ಅನ್ನೋದನ್ನು ತಗೊಳ್ತಾರೆ ಗುರುಗಳು. ನೀವು ಗುರುಗಳ ಸೇವೆನ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋದ್ರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ರಾಯರಿಂದ ಪಡ್ಕೋಬಹುದು. ಆದರೆ ಇದೆಲ್ಲ ಸಿಗಬೇಕು ನಿಮಗೆ, ರಾಯರು ನಿಮ್ಮ ಕಷ್ಟಗಳನ್ನ ದೂರ ಮಾಡಬೇಕು, ನಿಮ್ಮ ಇಷ್ಟಾರ್ಥಗಳನ್ನ ಅನುಗ್ರಹ ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆಗಳಲ್ಲಿ ಗುರುಗಳ ಸೇವೆನ ನಿಷ್ಠೆ, ಶ್ರದ್ಧಾ, ಭಕ್ತಿ ಭಾವದಿಂದ ಮಾಡಬೇಕು. ಎಷ್ಟು ಮಟ್ಟಿಗಿರಬೇಕು ನಾವು ಮಾಡೋ ಸೇವೆ ಅಂದರೆ, ನಾವು ಎಷ್ಟು ಹೂವು, ಎಷ್ಟು ಅಲಂಕಾರ ಅಥವಾ ಎಷ್ಟು ನೈವೇದ್ಯಗಳನ್ನ ಮಾಡ್ತೀವಿ ಅನ್ನೋದೆಲ್ಲದಕ್ಕಿಂತ ಮುಖ್ಯವಾಗಿ ಗುರುಗಳು ನಮ್ಮ ಮನಸ್ಸಿನ ಶುದ್ಧತೆನ ನೋಡ್ತಾರೆ. ನಿಷ್ಕಲ್ಮಶವಾದ ಮನಸ್ಸಿಂದ ಗುರುಗಳ ಸೇವೆನ ನಾವು ಮಾಡ್ತೀವಿ ಅಂತ ಸಂಭ್ರಮ ಸಡಗರದಿಂದ ನಿಮ್ಮ ಮನೆಗಳಲ್ಲಿ ಯಥಾಶಕ್ತಿ ಹೀಗೇ ಮಾಡಿ ಅಂತ ರಾಘವೇಂದ್ರ ಸ್ವಾಮಿಯವರು ಎಲ್ಲೂ ಕೂಡ ಕೇಳ್ಕೊಂಡಿಲ್ಲ. ನನಗೆ ಈ ರೀತಿ ಪೂಜೆ ಮಾಡಿದ್ರೆ ನಾನು ನಿಮಗೆ ಅನುಗ್ರಹ ಮಾಡೋದು, ನಿಮ್ಮ ಪೂಜಾ ಫಲ ಹೀಗೆ ಮಾಡಿದ್ರೆ ಮಾತ್ರ ನಾನು ಬಂದು ಕೊಡೋದು, ಇಲ್ಲ ಅಂದರೆ ಕೊಡಲ್ಲ ಅಂತ ಎಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯವರು ತಿಳಿಸಿಲ್ಲ. ಚಿಕ್ಕವರಿಂದ ತುಂಬ ವಯಸ್ಸಾಗಿರೋರು ಕೂಡ ಗುರುಗಳ ನಾಮಸ್ಮರಣೆನ ಮಾಡ್ಬೋದು. ಗುರುಗಳ ಸೇವೆನ ಯಥಾಶಕ್ತಿ ನಿಮ್ಮ ಮನಸ್ಸಿಗೆ ರಾಯರು ಹೇಗೆ ತೋರಿಸ್ತಾರೋ ಆ ರೀತಿ ಮನೆಗಳಲ್ಲಿ ಅವ್ರ ಸೇವೆನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಅನ್ನಿಸ್ಬೋದು, 1 ವರ್ಷ ಮಾಡ್ತಿದ್ದೀನಿ, 6 ತಿಂಗಳು ಮಾಡ್ತಿದ್ದೀನಿ, ಎಷ್ಟೋ ನಮ್ಮ ಕಷ್ಟಗಳು ದೂರನೇ ಆಗಿಲ್ಲ, ಕಷ್ಟದ ಮೇಲೆ ಕಷ್ಟ ಅಂತ. ಕೆಲವೊಂದೊಂದು ಸಲ ನಾವು ಪೂಜೆ ಮಾಡಬೇಕು, ಗುರುಗಳ ಸೇವೆನ ಮಾಡಬೇಕು ಅಂತ ಹೇಳಿಬಿಟ್ಟು ಹಣ್ಣುಗಳು ತರೋದು, ಹೂಗಳನ್ನ ತರೋದು, ರಾಘವೇಂದ್ರ ಸ್ವಾಮಿಯವರು ಇಡೋ ಜಾಗನ ಸ್ವಚ್ಛವಾಗಿಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು, ತುಪ್ಪದಿಂದನೇ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿ ತುಪ್ಪದ ದೀಪನೇ ಹಚ್ಚೋದು, ಈ ರೀತಿ ಎಲ್ಲ ಮಾಡ್ತೀವಿ. ಯಾಕೆ ಅಂತ ಅಂದರೆ ಗುರುಗಳು ನಮಗೆ ಅನುಗ್ರಹ ಮಾಡಬೇಕು, ಗುರುಗಳು ನಮಗೆ ಒಲಿಬೇಕು, ಗುರುಗಳು ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸಬೇಕು ಅಂತ. ಆದರೆ ಕೆಲವೊಂದೊಂದು ಸಲ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿಬಿಡ್ತೀವಿ. ಏನಂತ ಅಂದರೆ, ನಾವು ಗುರುಗಳಿಗೆ ಮಾಡೋ ಪೂಜೆ ಎಷ್ಟು ಮುಖ್ಯನೋ ಹೊರಗಡೆಯಿಂದ, ಅಷ್ಟೇ ಬಹಳ ಮುಖ್ಯ ನಮ್ಮ ನಿಷ್ಕಲ್ಮಶವಾದ ಮನಸ್ಸಿಂದ ಸಲ್ಲಿಸುವಂತಹ ಪೂಜೆ ಕೂಡ. ಇಷ್ಟೆಲ್ಲ ಮಾಡಿ ನಮ್ಮ ಮನಸ್ಸಲ್ಲಿ ಶುದ್ಧತೆ ಇಲ್ಲ ಅಂದರೆ ಅಲ್ಲಿಗೆ ರಾಯರು ಬಂದು ನೆಲೆಸಲ್ಲ. ಹೇಗೆ ನಾವು ಪ್ರತಿ ಗುರುವಾರ ಗುರುಗಳ ಸೇವೆನ ಮಾಡಬೇಕು ಅಂತ ಹೇಳಿ ಗುರುಗಳ ಫೋಟೋನ ಸ್ವಚ್ಛ ಮಾಡಿ ರೋಸ್ ವಾಟ್ರಿಂದ ಅಥವಾ ತುಳಸಿ ನೀರಿಂದ ಮತ್ತು ಅವ್ರನ್ನ ಇಡುವಂತಹ ಜಾಗದಲ್ಲಿ ಎಷ್ಟು ಸ್ವಚ್ಛತೆನ ಕಾಪಾಡ್ತೀವಿ, ಮತ್ತು ಬಗೆ ಬಗೆಯಾದಂಥ ಹೂಗಳು, ಹಣ್ಣುಗಳು, ನೈವೇದ್ಯಗಳನ್ನ ಮತ್ತು ಧೂಪ ದೀಪಗಳಿಂದ ಅವ್ರಿಗೆ ನಾವು ಸೇವೆನ ಮಾಡ್ತೀವಿ. ನೀವು ಈ ಸೇವೆನ ಸ್ವೀಕಾರ ಮಾಡಿ ಪ್ರೀತ್ಯರ್ಥರಾಗಿ ನಮಗೆ ಅನುಗ್ರಹ ಆಶೀರ್ವಾದನ ಮಾಡಬೇಕು ಅಂತ ಹೇಳಿ. ಅದೇ ರೀತಿ ನಾವು ಮರ್ತು ಬಿಡ್ತೀವಿ ನಮ್ಮ ಮನಸ್ಸಿನ ಶುದ್ಧತೆಯೂ ಕೂಡ ಕಾಪಾಡ್ಕೊಳ್ಳೋದು. ಕೆಲವೊಂದೊಂದು ಸಲ ನಮಗೆ ಪೂರ್ಣ ಫಲ ಅನ್ನೋದು ಸಿಗಬೇಕು, ಕೊಡ್ತಾರೆ ರಾಯರು. ನೀವು ಹೇಗೆ ಮಾಡಿ ನೋಡಿ, ತುಪ್ಪದ ದೀಪ ಹಚ್ಚೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ವಾ? ಗುರುವಾರ ದಿನ ಬೆಳಗ್ಗೆನೇ ಎದ್ದು ಯಾವುದೇ ಒಂದು ಪೂಜೆ ಆದರೂ ಸರಿ, ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಮಾಡಬೇಕು. ಬೆಳಗ್ಗೆ ಎದ್ದು ನಾವು ಶುಚಿರ್ಭೂತರಾಗಿ ಒಂದು ಚಾಪೆ ಹಾಕ್ಕೊಂಡು, ನಿಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿಯವರ ಫೋಟೋ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಮನಸ್ಸಲ್ಲಿ ರಾಯರ ನಾಮಸ್ಮರಣೆನ ಮಾಡೋದ್ರಿಂದ ಕೂಡ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಇನ್ನೂ ಕೆಲವರು ರಾಯರು ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಬಗೆ ಬಗೆಯಾದಂಥ ಹೂವು, ಹಣ್ಣುಗಳು, ನೈವೇದ್ಯಗಳಿಂದ ಮಾಡಿ ನಾವು ಅವ್ರ ಸೇವೆನ ಮಾಡ್ತೀವಿ, ಅವರ ಅನುಗ್ರಹನ ಪಡ್ಕೋತೀವಿ ಅಂತ ಅಂದರೆ ಆ ಸೇವೆಲೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಅವ್ರ ಸೇವೆನ ಮಾಡಬೇಕು ಅಂತ ಸೂಚಿಸ್ತಾರೋ ಆ ರೀತಿ ಮಾಡ್ಬೋದು. ಆದರೆ ಯಾವ ಒಂದು ನಾವು ಪೂಜೆ ಮಾಡಿದ್ರೂ
ಹೊರಗಡೆಯಿಂದ ಎಷ್ಟು ಅಲಂಕಾರನ ಮಾಡಿರ್ತೀವೋ, ಎಷ್ಟು ನೈವೇದ್ಯಗಳನ್ನ ಮಾಡಿರ್ತೀವೋ, ಎಷ್ಟು ಚೆನ್ನಾಗಿ ದೇವ್ರ ಮನೆನ ಇಟ್ಟಿರ್ತೀವೋ ಅಷ್ಟೇ ಬಹಳ ಮುಖ್ಯವಾಗಿರುತ್ತೆ ಮನಸ್ಸಲ್ಲಿ ನಾವು ಮಾಡುವಂತಹ ಪೂಜೆ. ರಾಯರ್ನ ಈಸಿಯಾಗಿ ಒಂದು ಫೋಟೋ ಮೂಲಕ ದೇವ್ರ ಮನೆಗೆ ತಂದು ಇಟ್ಬಿಡ್ಬೋದು, ಇಟ್ಟು ಅವ್ರ ಸೇವೆ ಕೂಡ ಮಾಡ್ಬೋದು. ಆದರೆ ಮನಸ್ಸು ಅನ್ನೋ ದೇವ್ರ ಮನೆಗೆ ರಾಘವೇಂದ್ರ ಸ್ವಾಮಿಯವ್ರನ್ನ ಕರೆದು ನೆಲೆಸೋ ಹಾಗೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಆ ರೀತಿ ನಾವು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ರಾಯರು ನಮ್ಮ ಮನಸ್ಸೊಳಗಡೆ ಬಂದ್ಬಿಟ್ಟು ನೆಲೆಸಿದ್ರು ಅಂತ ಅಂದ್ಕೊಳ್ಳಿ, ಆಗ ನೋಡಿ ನಿಮಗೆ ಅನುಗ್ರಹಗಳು ಹೆಚ್ಚಾಗಿ ಸಿಗುತ್ತೆ. ನಾವು ದೀಪ ಧೂಪ ಹೂಗಳಿಂದನೇ ರಾಯರ ಸೇವೆ ಮಾಡಬೇಕು ಅಂತ ಏನಿಲ್ಲ. ನಾವು ಕೂತ್ ಕಡೆ ನಿಂತ ಕಡೆ ರಾಯರೇ ಅಂತ ಒಂದು ನಿಷ್ಕಲ್ಮಶವಾದ ಮನಸ್ಸಿಂದ ಕರೆದ್ರೆ ಸಾಕು, ರಾಯರು ನಮ್ಮ ಮನಸ್ಸೊಳಗಡೆನೇ ಇರ್ತಾರೆ. ಆ ಕ್ಷಣಕ್ಕೆ ಬಂದು ನಮ್ಮನ್ನು ಕೈ ಹಿಡಿತಾರೆ. ತುಂಬಾ ಕಷ್ಟ ಮನಸ್ಸು ಅನ್ನೋ ಒಂದು ದೇವ್ರ ಮನೆ ಒಳಗಡೆ ರಾಘವೇಂದ್ರ ಸ್ವಾಮಿಯವ್ರನ್ನ ಕರೆದು ಕೂರಿಸ್ಕೊಳ್ಳೋದು. ತುಂಬ ಈಸಿ, ಫೋಟೋ ಮೂಲಕ ಮನೆಗೆ ತಂದುಬಿಡ್ಬೋದು. ಆದರೆ ಮನಸ್ಸು ಅನ್ನೋ ಒಂದು ದೇವ್ರ ಮನೆ ಇದೆಯಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಮಣೆ ಅನ್ನೋದನ್ನು ಹಾಕಿ ಕೂರಿಸಿ ಅವರಿಗೆ ಸೇವೆನ ಮಾಡಬೇಕು. ಪ್ರಯತ್ನ ಪಟ್ಟರೆ ಯಾವುದೂ ಕೂಡ ಕಷ್ಟ ಅಲ್ಲ. ನಾವು ಕೆಲವೊಂದೊಂದು ಸಲ ಹೊರಗಡೆಯಿಂದ ರಾಯರಿಗೆ ಸೇವೆನ ಮಾಡಿ ಅವರ ಅನುಗ್ರಹನ ಪಡ್ಕೋಬೇಕು ಅನ್ನೋ ಪ್ರಯತ್ನನ ಮಾಡ್ತೀವಿ. ಎಷ್ಟೋ ಬಾರಿ ರಾಯರು ನಮ್ಮ ಪ್ರಯತ್ನನ ನೋಡಿ ನಮಗೆ ಅನುಗ್ರಹ ಆಶೀರ್ವಾದನೂ ಮಾಡ್ತಾರೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ದೂರ ಮಾಡ್ತಾರೆ. ಆದರೆ ಮನಸ್ಸಿಂದ ಒಮ್ಮೆ ನೀವು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನೋಡಿ, ನಿಮಗೆ ರಾಘವೇಂದ್ರ ಸ್ವಾಮಿಯವರು ಇನ್ನೂ ಹೆಚ್ಚಿನ ಅನುಗ್ರಹ ಮಾಡ್ತಾರೆ ಮತ್ತು ಹೆಚ್ಚಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಮನಸ್ಸಿಂದ ನಾವು ಮಾಡುವಂತಹ ಪೂಜೆ ಬಹಳ ಶ್ರೇಷ್ಠ. ಆ ಮನಸ್ಸನ್ನ ನಾವು ಕ್ಲೀನಾಗಿ ಇಟ್ಕೊಬೇಕು. ದೇವ್ರ ಮನೆನ ಹೇಗೆ ಕ್ಲೀನ್ ಮಾಡ್ತೀವೋ ಹಾಗೆ ಮನಸ್ಸಿನ ಪೂಜೆಗೆ ಮೊದಲನೇದಾಗಿ ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡಿ ಮಣೆ ಹಾಕಿದಾಗ ಅಲ್ಲಿಗೆ ರಾಯರು ಬಂದು ಮನಸ್ಸೊಳಗಡೆ ಆ ಮಣೆ ಮೇಲೆ ಕೂತ್ಬಿಡ್ತಾರೆ. ಆ ಮಣೆ ಮೇಲೆ ಮನಸ್ಸನ್ನು ದೇವ್ರ ಮನೇಲಿ ಕೂತ್ರು ರಾಯರು ಅಂತ ಅಂದರೆ ಇನ್ನು ಯಾವ ಒಂದು ಕಷ್ಟಗಳ ಭಯನೂ ಇಲ್ಲ. ಸದಾ ರಾಯರು ನಿಮ್ಮ ಜೊತೆ ಇರ್ತಾರೆ. ಏನೇ ಬರಲಿ ಬೇಕಾದ ಬರಲಿ, ರಾಯರು ನಿಮ್ಮ ಜೊತೆ ಎಷ್ಟು ಮಟ್ಟಿಗೆ ನಿಲ್ತಾರೆ ಅಂತ ಅಂದರೆ ಆ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಹತ್ರ ಕೂಡ ಬರೋದಕ್ಕೆ ಬಿಡಲ್ಲ. ಅಕಸ್ಮಾತ್ ಬಂದರೂ ಕೂಡ ಅದನ್ನು ಎದುರಿಸೋ ಅಂಥ ಒಂದು ಶಕ್ತಿನ ರಾಯರು ಕೊಡ್ತಾರೆ. ಅದಕ್ಕೋಸ್ಕರ ನಾವು ವ್ರತಗಳನ್ನ ಮಾಡೋದಾಗಲಿ, ಪೂಜೆ ಹೋಮ ಹವನಗಳನ್ನ ಮಾಡೋದಾಗಲಿ ಅದರ ಅವಶ್ಯಕತೆಯೇ ಇರಲ್ಲ. ಯಾವಾಗ ರಾಘವೇಂದ್ರ ಸ್ವಾಮಿಯವ್ರನ್ನ ನಿಮ್ಮ ಮನಸ್ಸು ಅನ್ನೋ ದೇವ್ರ ಮನೆಯಲ್ಲಿ ಮಣೆ ಹಾಕಿ ಕೂರಿಸ್ಕೊಂಡಾಗ ರಾಯರೇ ಅಂತ ನೀವು ಕೂತಿದ್ದ ಕಡೆ ಕರೆದ್ರೆ ಸಾಕು, ರಾಯರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅಷ್ಟು ರಾಯರು ನಿಮಗೆ ಹತ್ತಿರ ಆಗ್ತಾರೆ. ಆ ರೀತಿ ನಾವು ಮಾಡ್ಕೋಬೇಕು. ರಾಯರನ್ನ ನಮ್ಮ ಮನಸ್ಸನ್ನು ದೇವ್ರ ಮನೆ ಒಳಗಡೆ ಮಣೆ ಹಾಕಿ ಭದ್ರವಾಗಿ ಅವರು ಎದ್ದೋಗ್ದ ಹಾಗೆ ಕೂರಿಸ್ಕೋಬೇಕು ಅಂತ ಅಂದರೆ ನಮ್ಮ ಮನಸ್ಸಿನ ಶುದ್ಧತೆನ ನಾವು ಕಾಪಾಡ್ಕೋಬೇಕು. ಯಾವಾಗಲೂ ನಾವು ಹೇಗಿರಬೇಕು ಅಂತ ಅಂದರೆ ಅಹಂಕಾರ ಅನ್ನೋದು ನಮ್ಮಲ್ಲಿ ಇರಲೇಬಾರ್ದು. ನಾನು ನನ್ನಿಂದಲೇ ಅನ್ನೋ ಗರ್ವ ಅಂತೂ ಇರಲೇಬಾರ್ದು. ಜಗದೊಡೆಯ, ಎಲ್ಲವೂ ಕೂಡ ನಿನ್ನ ಚಿತ್ತ, ಎಲ್ಲವೂ ಕೂಡ ನಿನ್ನ ಇಚ್ಛೆ ಅನ್ನೋ ಹಾಗೆ ಇರಬೇಕು. ಏನೇ ಆದರೂ ಎಲ್ಲವೂ ಕೂಡ ನಿನ್ನಿಂದಲೇ ಆಗ್ತಿರೋದು, ಸಕಲ ಸರ್ವವೂ ನೀನೇ ಅಂತ ಅನ್ಬೇಕು. ಮತ್ತು ಇನ್ನೊಂದು, ಯಾರನ್ನೂ ಕೂಡ ನಾವು ದ್ವೇಷಿಸಬಾರ್ದು, ಯಾರ ಒಬ್ಬರ ಮನಸ್ಸಿಗೂ ಕೂಡ ನಾವು ನೋವು ಮಾಡಬಾರ್ದು. ಮತ್ತು ಏನೇ ಬರಲಿ ಸ್ವಾಮಿ ಇದು ನಿಮ್ಮಿಂದನೇ, ಇದು ನೀವೇ, ಎಲ್ಲ ಕೂಡ ನಮ್ಮಲ್ಲಿ ಸಮರ್ಪಣಾ ಭಾವನೆ ಅನ್ನೋದು ಇರಬೇಕು. ಮನಸ್ಸಿಂದ ಸ್ವಾಮಿ ಇವೆಲ್ಲವೂ ಕೂಡ ನೀನು ಕೊಟ್ಟಿದ್ದೆ, ಇವೆಲ್ಲವೂ ಕೂಡ ನಿಮ್ಮಿಂದನೇ. ಪ್ರತಿಯೊಂದೊಂದು ನಮ್ಮ ಹೆಜ್ಜೆಜ್ಜಲೂ ಕೂಡ ನಾವು ರಾಯರಿಂದ, ನಮ್ಮಿಂದ ಏನೂ ಇಲ್ಲ, ಎಲ್ಲವೂ ಕೂಡ ತಂದೆ ನಿನ್ನಿಂದ ಅಂತ ಹೇಳಿ ರಾಯರ ಸೇವೆಯನ್ನು ಮಾಡಬೇಕು. ಮತ್ತು ಇನ್ನೊಂದೇನಂತ ಅಂದರೆ ಯಾರನ್ನೂ ಕೂಡ ನಾವು ನಿಂದಿಸಬಾರ್ದು. ಗುರುವಾರ ಅಂತೂ ಎಚ್ಚರಿಕೆಯಿಂದ ನಾವಿರಬೇಕು. ಎಷ್ಟೆಲ್ಲ ಪೂಜೆ ಮಾಡಿ ಸುಮ್ಮನೆ ವಿನಾಕಾರಣ ಯಾರನ್ನೋ ಬೈದ್ಬಿಡೋದು ಅಥವಾ ಇನ್ಯಾರನ್ನೋ ನಾವು ಒಬ್ಬರ ಮನಸ್ಸಿಗೆ ನೋವು ಮಾಡೋದು, ಇಷ್ಟೆಲ್ಲ ಮಾಡಿ ನಾವು ಗುರುಗಳಿಗೆ ಸೇವೆ ಮಾಡೋದು, ನಾವು ಗುರುಗಳಿಗೆ ಮಕ್ಕಳು, ನಾವು ಗುರುಗಳ ಭಕ್ತರು ಅಂತ ಹೇಳ್ಕೊಂಡ್ರೆ ಗುರುಗಳು ಒಪ್ತಾರಾ? ಗುರುಗಳು ನಮ್ಮ ಅಂತರಂಗದ ಶುದ್ಧತೆನ ಮೊದಲನೇದಾಗಿ ನೋಡ್ತಾರೆ. ನಾವು ಮನಸ್ಸಲ್ಲಿ ಅವ್ರನ್ನ ಮಣೆ ಹಾಕಿ ಕೂರಿಸ್ಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ಎಷ್ಟೋ ವರ್ಷಗಳು, ಎಷ್ಟೋ ತಿಂಗಳುಗಳು, ಎಷ್ಟೋ ದಿನಗಳನ್ನ ತಗೊಳುತ್ತೆ. ಆದರೆ ಪ್ರತಿಯೊಂದನ್ನು ಕೂಡ ರಾಯರು ನೋಡ್ತಿರ್ತಾರೆ. ದೇವ್ರ ಮನೆ ರೀತಿ ಒಂದು ಗುಡಿನ ಕಟ್ಟಿ ಅಲ್ಲಿ ಮಣೆ ಹಾಕಿ ಕೂರಿಸುವಂಥ ಒಂದು ಪ್ರಯತ್ನನ ನಾವು ಮಾಡ್ತಿದ್ದೀವಿ ಅನ್ನೋದು ರಾಯರು ನೋಡಿದಾಗ ಪ್ರತಿಯೊಂದನ್ನು ನಮ್ಮಿಂದ ದೂರ ಮಾಡ್ತಾರೆ. ನಮ್ಮಲ್ಲಿ ಇರುವಂತಹ ಕೆಟ್ಟ ಗುಣಗಳನ್ನ ದೂರ ಮಾಡ್ತಾರೆ. ನಮಗೆ ಮಾಡುವಂಥ ಅವಕಾಶಗಳನ್ನೂ ಕೂಡ ಕಲ್ಪಿಸ್ಕೊಡ್ತಾರೆ ರಾಯರು. ಆಗ ನಾವು ಅದನ್ನು ಅರ್ತು
ನಮ್ಮಲ್ಲಿ ಅಹಂಕಾರ ಅನ್ನೋದನ್ನು ದೂರ ಮಾಡಿಕೊಂಡು ಗರ್ವ ಅನ್ನೋದು ಇಲ್ಲದ ಹಾಗೆ, ಎಷ್ಟೇ ಕಷ್ಟ ಬರಲಿ, ಕಷ್ಟಗಳು ಬಂದಾಗ ಕುಗ್ದ ಹಾಗೆ, ನಮಗೆ ಸುಖ ಸಂತೋಷ ನೆಮ್ಮದಿ ಅನ್ನೋದು ಬಂದಾಗ ಹಿಗ್ಗದ ಹಾಗೆ, ಸಮತೋಲನ ಅಂತ ಹೇಳ್ತಾರಲ್ಲ, ಎಲ್ಲವೂ ಕೂಡ ಭಗವಂತನಿಂದ ಬರ್ತಿರೋದು. ಮತ್ತು ಇನ್ನೊಬ್ಬರನ್ನ ಕಂಡು ಅಸೂಯೆ ಪಡೋದು, ಕೆಟ್ಟದಾಗಿ ನಿಂದನೆ ಮಾಡೋದು, ಅದೇನೂ ಕೂಡ ಮಾಡಬಾರ್ದು. ರಾಯರಲ್ಲಿ ಎಷ್ಟು ಒಳ್ಳೊಳ್ಳೆ ಗುಣಗಳು ಅವರಲ್ಲಿ ಇತ್ತು ಅಂತಂದರೆ, ಯಾಕೆ ಅವ್ರನ್ನ ಎಲ್ಲ ದೇವತೆಗಳು ಪ್ರೀತಿ ಮಾಡ್ತಿದ್ರು, ಮತ್ತು ಏನೊಂದು ಕೂಡ ಹೋಗ್ಬಿಟ್ಟು ರಾಯರು ಕೇಳ್ಕೊಂಡ್ರು ಇಲ್ಲ ಅಂದ ಹಾಗೆ ಅವ್ರಿಗೆ ಅನುಗ್ರಹ ಮಾಡ್ತಿದ್ರು ಅಂದರೆ ಅಷ್ಟು ಕರುಣಾಮಯಿಗಳಾಗಿದ್ದರು ರಾಯರು. ಅವ್ರ ಮನಸ್ಸಲ್ಲಿ ಯಾರ ಬಗ್ಗೆ ಕೂಡ ದ್ವೇಷ ಇಲ್ಲ, ಯಾರು ಎಷ್ಟೇ ಅವ್ರಿಗೆ ನಿಂದನೆ ಮಾಡಿದ್ರು ಕೂಡ ಅದನ್ನೆಲ್ಲ ಸಹಿಸ್ತಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಅವರೇನೋ ಒಂದು ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ದ್ವೇಷನೇ ವಾಪಸ್ ಕೊಡೋದು, ಆ ರೀತಿ ಏನೂ ಮಾಡ್ತಿರಲಿಲ್ಲ. ಅವ್ರಿಗೆ ಯಾರು ಎಷ್ಟೇ ನೋವು ಕೊಟ್ಟರು ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂತಿದ್ರು. ರಾಯರ್ದು ಅಷ್ಟು ಒಳ್ಳೆ ಮನಸ್ಸಾಗಿತ್ತು. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಇವತ್ತಿಗೂ ರಾಘವೇಂದ್ರ ಸ್ವಾಮಿಯವ್ರನ್ನ ತುಂಬ ಇಷ್ಟಪಡ್ತಾರೆ. ಮತ್ತು ರಾಯರು ಏನೊಂದು ಕೇಳಿದ್ರು ಕೂಡ ಇಲ್ಲ ಅಂದರೆ ಎಲ್ಲ ದೇವತೆಗಳು ಕೂಡ ಅಸ್ತು ಅಂತಾರೆ. ಆದರೆ ನಾವು ಎಷ್ಟೇ ಪರಿಪರಿಯಾಗಿ ಬೇಡಿದ್ರು ಕೂಡ ಇವತ್ತು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಆಗಲಿ, ದೇವ್ರ ಹತ್ರ ಆಗಲಿ, ಎಷ್ಟೋ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿದ್ರೂ ಕೂಡ ಕಷ್ಟಗಳೇ ಆಗ್ತಿದೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತಿಲ್ಲ ಅಂದರೆ ನಾವು ಅಂತರಂಗದಿಂದ ಮಾಡೋ ಪೂಜೆ ಕೂಡ ಬಹಳ ಮುಖ್ಯ. ಯಾವುದು ಕೂಡ ಕಷ್ಟ ಅಂತ ಅನ್ಸಲ್ಲ. ಕೆಲವೊಂದೊಂದು ಸಲ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ನಮ್ಮಲ್ಲೇ ನಾವು ಒಂದ್ಸಲ ಗರ್ವ ಪಟ್ಬಿಟ್ಟಿರ್ತೀವಿ, ಎಲ್ಲವನ್ನೂ ಕೂಡ ನಾನೇ ಮಾಡಿದೆ ಅಂದ್ಬಿಡ್ತೀವಿ. ಆಗೋಯ್ತು, ನಾವು ಬೆಳಗ್ಗೆಯಿಂದ ಏನೆಲ್ಲ ಶ್ರಮ ಪಟ್ಟು ಮಾಡಿರ್ತೀವೋ ದೇವ್ರೇನು ಮಾಡ್ದೆ ಎಲ್ಲ ಕೂಡ ನಾವೇ ಮಾಡ್ದು ಅಂತ ಅಂದರೆ ಅದ್ರ ಪೂರ್ಣ ಫಲ ಅನ್ನೋದು ನಮಗೆ ಸಿಗೋದೇ ಇಲ್ಲ. ನಮ್ಮಲ್ಲಿ ನಾನು ಅನ್ನೋದು ಇದೇ ಕಾರಣಕ್ಕೆ ಇರಬಾರ್ದು. ಈಸಿಯಾಗಿ ಹೇಳ್ಬಿಡ್ತೀವಿ, ನಾನು ಇವತ್ತು ಗುರುಗಳ ಸೇವೆನ ಮಾಡಿಬಿಟ್ನಪ್ಪ, ಸೂಪರಾಗಿ ಮಾಡಿದೆ, ಗುರುಗಳಿಂದ ಆಶೀರ್ವಾದ ಕೂಡ ತೊಗೊಂಡ್ಬಿಟ್ಟೆ ಅಂತ. ಆದರೆ ನಾನು ಅನ್ನೋದು ಎಲ್ಲಿಂದ ಬಂತು? ನಮ್ಮೊಳಗಡೆ ಗುರುಗಳು ಶಕ್ತಿನ ತುಂಬಿ, ಭಕ್ತಿನ ತುಂಬಿ, ನಮಗೆ ಏನೋ ಒಂದು ಸೇವೆ ಮಾಡೋ ಅವಕಾಶನ ಕೊಟ್ಟಿದ್ದರಿಂದ ನಾವು ಸೇವೆ ಮಾಡೋದಕ್ಕೆ ಸಾಧ್ಯ ಆಯಿತು. ನಾವು ಅದನ್ನು ಅಂದ್ಕೊಳ್ಳದೆ ನಾನು ಮಾಡಿದೆ ಅಂತ ಅಂದಾಗ, ನಮ್ಮಲ್ಲಿ ನಾನು ಅನ್ನೋದು ಬಂದಾಗ ಕೂಡ ನಾವು ಮಾಡುವಂತಹ ಪೂಜೆಯ ಫಲ ಅಲ್ಲಿ ತಪ್ಪುತ್ತೆ, ನಮಗಷ್ಟಾಗಿ ಸಿಗೋದಿಲ್ಲ. ಆ ಕಾರಣಕ್ಕೆ ಎಷ್ಟು ಸಾಧ್ಯನೋ ಮನಸ್ಸಲ್ಲಿ ಬರೀ ಅಹಂಕಾರ, ಗರ್ವ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದಿಷ್ಟೇ ಇರಲ್ಲ, ಇನ್ನೂ ಎಷ್ಟೋ ಕೆಟ್ಟ ಗುಣಗಳು ನಮ್ಮಲ್ಲಿ ತುಂಬಿರುತ್ತೆ. ಅದನ್ನು ಸತ್ಯವಾಗ್ಲೂ ರಾಘವೇಂದ್ರ ಸ್ವಾಮಿಯವರು ನಮ್ಮಿಂದ ದೂರ ಮಾಡೋ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ನಾವು ಅದನ್ನು ರಾಯರು ಹೇಗೆ ನಮ್ಮಿಂದ ದೂರ ಮಾಡುವಂತಹ ಪ್ರಯತ್ನನ ಮಾಡ್ತಾರೋ ಹಾಗೆ ನಾವು ಕೂಡ ಸ್ವಾಮಿ ನೀವು ಹೇಳ್ಕೊಟ್ಟ ಹಾಗೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ತೆಗೆಯೋ ಒಂದು ಪ್ರಯತ್ನನ ನಾನೂ ಕೂಡ ಮಾಡ್ತೀನಿ. ನಿಮ್ಮನ್ನು ನನ್ನ ಮನಸ್ಸನ್ನು ಅರಮನೆಯಲ್ಲಿ ಕೂರಿಸಿ, ಮನೆ ಹಾಕಿ ಕೂರಿಸಿ ನಿಮ್ಮ ಸೇವೆನ ಮಾಡ್ತೀನಿ ಅಂತ ನಿಂತು ನೋಡಿ, ಯಾವುದೂ ಕೂಡ ಕಷ್ಟ ಅಂತ ಅನಿಸಲ್ಲ. ಅವರು ಒಮ್ಮೆ ನಮ್ಮ ಮನಸ್ಸೊಳಗಡೆ ಬಂದುಬಿಟ್ಟು ನೆಲೆಸ್ಬಿಟ್ರೆ ಆಗಾಗ ಸಂತೋಷ ಇದೆಯಲ್ಲ, ಅದಷ್ಟಿಷ್ಟಲ್ಲ. ಏನು ಮಾಡೋದು ಬೇಡ ಸ್ವಾಮಿ, ನಿಂತ ಕಡೆ ಕೂತ್ ಕಡೆ. ಈಗ ನಾವೇನು ಈ ರೀತಿ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಮನಸ್ಸಿಂದ ಪೂಜೆನ ನಾವು ಮಾಡೇ ಇರಲ್ಲ, ನಾವು ಮನಸ್ಸಿನ ಪೂಜೆ ಬಗ್ಗೆ ಗಮನನೇ ಕೊಡಲ್ಲ. ಆದರೆ ನಿಮಗೆ ಗೊತ್ತಿಲ್ಲ, ನಾವು ಅದು ಮಾಡದೇ ಇದ್ದರೂ ಕೂಡ ರಾಯರು ಎಷ್ಟೋ ಬಾರಿ ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ನಮ್ಮ ಜೊತೆ ನಿಲ್ತಾರೆ. ನಾವು ಮಾಡೋ ಪೂಜೆಯಲ್ಲಿ ತಪ್ಪಿರೋದನ್ನು ಕಂಡುಹಿಡಿಯೋದಿಲ್ಲ, ಯಾಕಂದರೆ ಅವರು ಕರುಣಾಮಯಿಗಳು. ನಾವು ಧೂಪ ದೀಪಗಳನ್ನ ಹಚ್ಚಿ ಅವ್ರಿಗೆ ಪೂಜೆ ಮಾಡಲಿಲ್ಲ ಅನ್ನೋದನ್ನು ನೋಡಲ್ಲ, ಅಥವಾ ನಾವು ಒಂದು ತುಳಸಿ ಹಾಕಲಿಲ್ಲ ಅನ್ನೋದನ್ನು ನೋಡಲ್ಲ, ಅಥವಾ ಅವ್ರ ಮನೇಲಿ ನನಗೆ ಈ ರೀತಿಯಾಗಿ ಸೇವೆ ಮಾಡಿದ್ರು, ಇವ್ರ ಮನೇಲಿ ಸೇವೆನೇ ಮಾಡಿಲ್ಲ, ಇವ್ರಿಗೆ ಯಾಕೆ ಮಾಡಬೇಕು, ಅವ್ರಿಗೆ ಯಾಕೆ ಮಾಡಬಾರ್ದು ಅಂತ ಏನೂ ಕೂಡ ನೋಡಲ್ಲ. ಗುರುಗಳಿಗೆ ನಾವೆಲ್ಲರೂ ಮಕ್ಕಳು, ಎಲ್ಲರನ್ನೂ ಕೂಡ ಒಂದೇ ಸಮಾನ ನೋಡ್ತಾರೆ ಗುರುಗಳು. ಆದರೆ ನಾವು ಮಾಡೋ ಸೇವೆ ಬಹಳ ಮುಖ್ಯ ಆಗಿರುತ್ತೆ. ನಾವು ಸೇವೆ ಮಾಡಿದ್ರು ಮಾಡದೇ ಇದ್ದರೂ ಕೂಡ ಗುರುಗಳು ನಮಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡಿ, ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮಿಂದ ದೂರ ಮಾಡಿ, ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಸದಾ ನಮ್ಮ ಜೊತೆ ಇರ್ತಾರೆ. ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ನಾವು ಸುಮ್ಮನೆ ಗುರುಗಳ ಫೋಟೋನ ತಂದುಬಿಡೋದು, ಅಥವಾ ಗುರುವಾರ ಬಂತು ಅಂದರೆ ಅದ್ದೂರಿಯಾಗಿ ಪೂಜೆ ಮಾಡೋದು, ಮನಸ್ಸಿನಲ್ಲಿ ಒಂದು ಶುದ್ಧತೆ ಅನ್ನೋದು ಇಲ್ಲದೆ ಇರೋದು, ಈ ಥರ ಎಲ್ಲ ಮಾಡಿದಾಗ ಎಷ್ಟೋ ಬಾರಿ ಕಷ್ಟಗಳು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಯಾವ ಕಷ್ಟಕ್ಕೋಸ್ಕರ ಪೂಜೆ ಮಾಡ್ತಿದ್ದೀವೋ ಆ ಕಷ್ಟಗಳು ಕೂಡ ಹಾಗೆ ಉಳಿಯುತ್ತೆ. ಇದನ್ನು ತಿಳಿದು ನಾವು ಮನಸ್ಸಿನ ಪೂಜೆನೂ ಕೂಡ ಮಾಡಬೇಕು. ಗುರುಗಳಿಗೆ ಮನಸ್ಸಿನ ಪೂಜೆಯಿಂದ ಕೂಡ ಗುರುಗಳನ್ನ ಪ್ರೀತ್ಯರ್ಥರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಎಷ್ಟೋ ವಿಚಾರಗಳು, ಎಷ್ಟೋ ವಿಷಯಗಳು ನಮ್ಮ ಮನಸ್ಸೊಳಗಡೆ ತುಂಬಿರುತ್ತೆ. ಗುರುವಾರ ಒಂದು ದಿನ ಅದೆಲ್ಲವನ್ನು ಕೂಡ ಬಿಟ್ಟು ಮನಸ್ಸಲ್ಲಿ ಅಹಂಕಾರ ಏನೇನು ಹೇಳಿದ್ನೋ
ಅದೆಲ್ಲದಕ್ಕಿಂತ ಇನ್ನೂ ಹೆಚ್ಚು ಗುಣಗಳು ಕೆಲವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ದೂರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಅವ್ರ ಮುಂದೆ ಕೂತು ಅಂತರಂಗದಿಂದ ಮತ್ತು ಬಹಿರಂಗದಿಂದ ಸೇವೆ ಮಾಡಿದಾಗ ಗುರುಗಳು ಹಾಗೆ ಒಲ್ದು ಬರ್ತಾರೆ. ಅದೆಷ್ಟರ ಮಟ್ಟಿಗಿರುತ್ತೆ ಆ ಸಂತೋಷ. ನಾವು ಆ ರೀತಿ ಸೇವೆನ ಸಲ್ಲಿಸಿದಾಗ, ಅಂತರಂಗದಿಂದ ಬಹಿರಂಗದಿಂದ ಸೇವೆನ ಸಲ್ಲಿಸಿದಾಗ ನಮ್ಮ ಮನಸ್ಸಿಗೆ ಆಗುವಂತಹ ತೃಪ್ತಿ ಅಷ್ಟಿಷ್ಟಲ್ಲ. ತೃಪ್ತಿ ಅನ್ನೋದನ್ನು ನಾವು ಕಂಡ್ಕೋಬೇಕು. ಅಂದರೆ ರಾಯರಿಗೆ ಪ್ರೀತ್ಯರ್ಥರನ್ನಾಗಿ ಮಾಡಿದಾಗ ಸಿಗುವಂಥ ಒಂದು ಫಲನ ನಾವು ಪಡ್ಕೋಬೇಕು. ಆ ರೀತಿ ಪಡ್ಕೊಳ್ಳೋ ಪ್ರಯತ್ನನ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಗುರುಗಳು ಎಲ್ಲೂ ನಮ್ಮಿಂದ ದೂರ ಇದ್ದಾರೆ ಅಂತ ಅನ್ಸೋದೇ ಇಲ್ಲ. ಕೂಗಬೇಕು, ಕಷ್ಟಪಡಬೇಕು, ಅವ್ರ ಮುಂದೆ ಕಣ್ಣೀರು ಹಾಕಬೇಕು, ಏನಿಲ್ಲ. ನಮಗೆ ಪ್ರತಿ ಕ್ಷಣ ಕೂಡ ನಮ್ಮ ಜೊತೆ ಅವರಿದ್ದು ನಮ್ಮನ್ನು ಸಲ್ಲುತ್ತಾರೆ, ಒಳ್ಳೆ ದಾರಿಲಿ ನಡೆಸ್ತಾರೆ. ಜೀವನದಲ್ಲಿ ಬರೋ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮಿಂದ ದೂರ ಮಾಡ್ತಾರೆ. ನೆಮ್ಮದಿಯಾಗಿರೋದಕ್ಕೆ ಏನು ಬೇಕೋ ಅದನ್ನು ಅನುಗ್ರಹ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಇಷ್ಟು ದಿನ ಅಂತರಂಗದಿಂದ ನಾವು ಪೂಜೆ ಮಾಡಲ್ಲ, ಬರೀ ಬಹಿರಂಗದಿಂದ ಪೂಜೆ ಮಾಡ್ತೀವಿ, ನೀವು ಬೇಕಾದರೆ ಯೋಚನೆ ಮಾಡಿ ನೋಡ್ಬೋದು. ಎಷ್ಟೋ ಬಾರಿ ಎಲ್ಲ ತರ್ತೀವಿ. ಅಯ್ಯೋ ಗುರುವಾರ ಅಂತ ಅಂದರೆ ಸಾಕು, ನಾವು ನಮಗೇನು ಮಾಡ್ಕೊಳ್ತೀವೋ ಏನೋ ಗೊತ್ತಿಲ್ಲ. ಆದರೆ ರಾಯರ್ ವಾರ ಅಂತ ಬಂದಾಗ ಅದು 10 ರೂಪಾಯಿ ಇರಲಿ, 100 ರೂಪಾಯಿ ಇರಲಿ, ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ ಏನು ಹೇಳಿದ್ರೂ ತೀರ್ದು ಅಷ್ಟು ಸಂತೋಷ ಆಗ್ತಿರುತ್ತೆ ನಮಗೆ. ನಾಳೆ ಗುರುವಾರ ಗುರುಗಳ ಸೇವೆನ ನಾನು ಮನೆಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಮಾಡಿಸ್ತಾರೆ ಗುರುಗಳು ಕೂಡ. ಅದ್ರ ಜೊತೆಗೆ ಮನಸ್ಸಿನಲ್ಲಿ ಒಂದು ಪೂಜೆ ಅನ್ನೋದನ್ನು ನಾವು ಮಾಡಬೇಕು. ಬಹಿರಂಗವಾಗಿ ರಾಯರ ಸೇವೆಗೆ ಹೇಗೆ ಸ್ವಚ್ಛತೆಯನ್ನು ಮಾಡ್ಕೊಳ್ತೀವೋ ಪೂಜೆಗೆ, ರಾಯರ ಸೇವೆಗೆ ಅಂತ ಹೇಳಿ, ಹಾಗೆ ಹಿಂದಿನ ದಿನವೇ ನಮ್ಮ ಅಂತರಂಗದ ಶುದ್ಧತೆಗೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಅಂತರಂಗದ ಶುದ್ಧತೆನ ಕಾಪಾಡಿಕೊಂಡು ಅಂತರಂಗದ ಶುದ್ಧತೆಯಿಂದ ಗುರುಗಳಿಗೆ ಸೇವೆನ ಮಾಡುವಂಥ ಒಂದು ಪ್ರಯತ್ನನ ಮಾಡಿ ಗುರುಗಳಿಗೆ ಸೇವೆನ ಸಲ್ಲಿಸ್ತೀವಿ. ಆಗ ನೋಡಿ ಗುರುಗಳು ಸಂಪೂರ್ಣವಾದಂತಹ ಒಂದು ಅನುಗ್ರಹ ಆಶೀರ್ವಾದನ ನಿಮ್ಮಲ್ಲೇ ಆಶೀರ್ವಾದದ ಹೊಳೆನೇ ಹರಿಸ್ತಾರೆ. ಗುರುಗಳಿಗೆ ನಾವು ಹೇಗೆ ಬಹಿರಂಗವಾಗಿ ಪೂಜೆನ ಸಲ್ಲಿಸ್ತೀವಿ ಅಷ್ಟೇ ಗುರುಗಳು ನೋಡ್ತಿರ್ತಾರೆ ಅಂತರಂಗದ ಶುದ್ಧತೆ ಎಷ್ಟಿದೆ ಅಂತ ಹೇಳಿ. ಹಾಗಾಗಿ ಅಂತರಂಗ ಶುದ್ಧತೆಯಿಂದ ಮತ್ತು ಬಹಿರಂಗ ಶುದ್ಧತೆಯಿಂದ ನಾವು ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡ್ತೀವಿ ಅಂತ ನಾವು ಸಿದ್ಧರಾಗಿ ನಿಂತಾಗ ರಾಘವೇಂದ್ರ ಸ್ವಾಮಿಯವರು 100% ನಮ್ಮ ಮನಸ್ಸಿನ ಪೂಜೆ ಮತ್ತು ಬಹಿರಂಗ ಪೂಜೆ ಎರಡನ್ನೂ ಕೂಡ ನಮ್ಮಿಂದ ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.